ಈ ಕತೆ 6 ಜನ ಫ್ರೆಂಡ್ಸ್ದು. ಅವ್ರು ತಮ್ಮ ವೆಕೇಷನ್ ಅಂತ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋಗ್ತಾರೆ. ಆದರೆ ಟ್ರಿಪ್ಪಿಗೆ ಹೋಗ್ತಾ ಏನೆಲ್ಲ ಚಾಲೆಂಜಸ್ ಎದುರಿಸ್ತಾರೆ, ಏನೆಲ್ಲ ಟ್ವಿಸ್ಟ್ಗಳು ಬರುತ್ತೆ, ನೀವೇ ನೋಡ್ಕೊಬನ್ನಿ. ಎಲ್ಲಿ ಕೇಶವ್? ಆನ್ ದ ವೇ. ಹೇಳಿ ಕೇಶವ್. 500 ಮೀಟರ್ಸ್ ದೂರ ಅಲ್ಲಿದ್ದೀನಿ ಕೇಶವ್. ವಿನೋದ್ ಇನ್ನ ಎಷ್ಟೊತ್ತು ಅಂತ ಕಾಲ್ ಮಾಡು. ಇರೋ ಮಾಡ್ತೀನಿ. ಏನಾಯ್ತು? ಏನಪ್ಪ ನೀನೆ? ಏನೋ ಐಫೋನ್ ಆಯ್ತಂತ ಶೋಕಿನಾ? ಯಾವಾಗ ವಾಯ್ಸ್ ಮೇಲಲ್ಲಿ ಆಗ್ತಾವನೆ. ಏ ಮಚ್ಚ, ಎಲ್ಲಿಗೋ ಮಚ್ಚ ಟ್ರಿಪ್ಪು? ಬಾ ಹಂಗೆ ಗೋವಾಗ ಹೋಗಿ ಬರೋಣ. ಏನು ಮಚ್ಚಾ, ಹುಡುಗರು ಮಾತ್ರನಾ? ಬೇಕು ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ, ಬಾಳೆಲ್ಲ ಆನಂದ ಒಂದೇ. ನಾ ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ, ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಎದುರಲ್ಲಿ ನಿಲ್ಲೋರು ಯಾರು? ಏನ್ರಪ್ಪ ಟ್ರಿಪ್ ಜೋರು ಅನ್ಸುತ್ತೆ? ಹೌದು, ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ? ಗೊತ್ತಾಗುತ್ತೆ. ಸೊ ನೀವೆಲ್ಲರೂ ಫ್ರೆಂಡ್ಸು? ಹೌದು. ನಿಮ್ದ್ಯಾವ ಊರು? ನಾನು ಇದ್ದವರು. ಎಷ್ಟು ವರ್ಷದಿಂದ ಫ್ರೆಂಡ್ಸು ನೀವೆಲ್ಲರೂ? ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್. ಕಾಲೇಜ್ ಫ್ರೆಂಡ್ಸ್, ಓಕೆ. ಸೊ ನಿಮ್ಮ ಫ್ರೆಂಡ್ಶಿಪ್ ನಾನು ಟೆಸ್ಟ್ ಮಾಡಲಾ? ಓಕೆ, ಒಂದು ಗೇಮ್ ಮಾಡೋಣ. ಕಳ್ಳ ಪೊಲೀಸ್ ಆಟ ಆಡೋಣವಾ? ಕಳ್ಳ ಪೊಲೀಸ್ ಅಂತ ನಾನು ಬಂದಿರೋ ಟ್ರಿಪ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತಪ್ಪ. ಒಂದ್ಸತಿ ಆಡಿ ನೋಡ್ರಿ, ಎಷ್ಟು ಇರುತ್ತೆ. ಬಾಣ ಫೋಟೋ ಇಟ್ಕೊಳ್ಳೋಣ. ಇನ್ನೂ 5 ನಿಮಿಷ ಆಗಿದೆಪ್ಪ ಪರಿಚಯ ಆಗಿ. ಬಾಣ, ನೀವು ನಮ್ಮ ಫ್ರೆಂಡ್ ಇದ್ದಂಗೆ.
ಇದೇನಾ ಈ ಥರ ಎಸ್ಬಿಟ್ರಿ? ಕುತ್ಕೊಳ್ಳಿ, ಮತ್ತೆ ಬಂದು ವಾಪಸ್ ನೀವೇ ಕೇಳ್ತೀರಾ? ಮಚ್ಚ ನಂದು ಈ ಕಡೆ ಐತೆ, ಹೋಗಿ ಬರ್ತೀನಿ ಇರು. ನಂದು ಈ ಕಡೆ ಇರೋದು. ಇದೇನು ಎಲ್ಲರೂ ಒಂದೇ ಜಾಗಕ್ಕೆ ಬಂದಿದ್ದೀವಿ? ಇದು ನೋಡ್ಕೊಂಡೆ ಅಲ್ಲ ನಾವೆಲ್ಲ ಬಂದಿರೋದು. ಹೌದು. ನಾವು ಹಾಗೆ ಬಂದಿದ್ದೀವಿ. ಇದೇನಿದು ಪೆನ್ ಡ್ರೈವ್ ಸಿಕ್ಕಿದೆ? ಪೆನ್ ಡ್ರೈವ್ ಕೆಳಗಡೆ ಏನೋ ಪೇಪರ್ ಇದೆ. ಯು ಹ್ಯಾವ್ ರೀಚ್ಡ್ ಯುವರ್ ಡೆಸ್ಟಿನೇಷನ್ ಫ್ರೆಂಡ್ಸ್. ಏನು ಇರ್ಬೋದು ಆ ಪೆನ್ ಡ್ರೈವಲ್ಲಿ? ಯಾರಿಗೆ ತಿಳ್ಬೋದು? ಏನಕ್ಕೆ ಇದೇ ಕೊಟ್ಟವ್ರೆ? ಅದ್ಯಾಕೆ ನಮಗೆ ಬೇರೆ ಬೇರೆ ಥರ ಕೊಡ್ತಾನೆ? ಬನ್ನಿ ಇವಾಗ ಚೆಕ್ ಮಾಡಿ ಏನಾದ್ರು ಮತ್ತೆ ಗೊತ್ತಾಗೋದಲ್ಲ. ನಡಿ. ಇದೇನು ಎಲ್ಲರ ಹೆಸರು ಮೇಲೆ ಫೋಲ್ಡರ್ ಇದೆ. ಬನ್ನಿ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಕೊನೆಗೂ ನೀವು 6 ಜನ ಫ್ರೆಂಡ್ಸ್ ಡ್ರೈವ್ ಮಾಡ್ತಾ ಮಾಡ್ತಾ ಅನ್ಎಕ್ಸ್ಪೆಕ್ಟ್ ಆಗಿ ಸಿಕ್ಕಿರೋ ಈ ಪೆನ್ ಡ್ರೈವ್ ಒಳಗೆ ಏನಿದೆ ಅಂತ ತಿಳ್ಕೊಬೇಕಾ? ನಿವೇದಿತಾ, ಶಿ ಇಸ್ ಅ ಡಾಕ್ಟರ್. ಆದರೆ ಅವ್ರು ಮಾಡೋ ಇಲಿಗಲ್ ಆ್ಯಕ್ಟಿವಿಟೀಸ್ ಏನಂದರೆ ಲೈಸೆನ್ಸ್ ಇಲ್ಲದ ಫಾರಿನ್ ಡಾಕ್ಟರ್ಸ್ನ ಕಮ್ಮಿ ಪೇಮೆಂಟ್ಗೆ ಹೈರ್ ಮಾಡೋ ಡೀಲ್ ಆ್ಯಂಡ್ ಅನ್ಬಂಡ್ಲಿಂಗ್. ಅಂದರೆ ಒಂದು ವೈರಲ್ ಫೀವರ್ ಇರೋ ಪೇಷಂಟ್ ಬಂದರು, ಅವ್ರಿಗೆ ಬ್ಲಡ್ ಟೆಸ್ಟ್ ಅದು ಇದು ಅಂತ ಪ್ರೊಸೀಜರ್ ಮಾಡಿಸಿ ಜಾಸ್ತಿ ಬಿಲ್ಲಿಂಗ್ ಮಾಡೋದು. ಇನ್ ಕೇಸ್ ಪೊಲೀಸ್ ಕೇಸ್ ಹಾಗೆ ಹೇಗೆ ಏನಾದರೂ ಆದರೆ ಅದನ್ನ ನೋಡ್ಕೊಳ್ಳೋಕ್ಕಂತ ಇನ್ನೊಂದಿದ್ದಾನೆ. ಅವ್ನ ಪ್ರೊಫೆಷನ್ ಬಂದು ಆ್ಯನ್ ಅಂಡರ್ ಕವರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಆಫೀಸರ್. ಕೀರ್ತನ, ಶಿ ಈಸ್ ಆಲ್ಸೋ ಡಾಕ್ಟರ್. ಆದರೆ ಅವಳು ಮಾಡ್ತಿದ್ದು ಸ್ಟಾಫ್ ಡ್ರಗ್ ಅಬ್ಯೂಸ್. ಅಂದರೆ ಹೈಲಿ ಕಾಸ್ಟ್ ಇರೋಂಥ ಮೆಡಿಸಿನ್ಸ್ನ ತೊಗೊಂಡು ಅದನ್ನು ಬೇರೆ ಕಡೆ ಡಬಲ್ ಪ್ರೈಸ್ಗೆ ಸೇಲ್ ಮಾಡ್ತಿದ್ದು. ಏನಾದರೂ ಪೊಲೀಸ್ ಕೇಸ್ ಆ ಥರ ಏನಾದ್ರು ಆದರೆ ಅದನ್ನ ನೋಡ್ಕೊಳಕ್ಕಂತ ಕೇಶವ್ ಇರ್ತಿದ್ದ. ಹೀಸ್ ಟು ರಿಲೇಟೆಡ್ ಟು ಕ್ರೈಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಬರ್ತಿದ್ದ ಪ್ರಾಫಿಟಲ್ಲಿ 50-50 ಶೇರ್ಸ್. ರಂಜಿತ್, ಇವನೊಬ್ಬ ಜರ್ನಲಿಸ್ಟ್. ಆ್ಯಂಡ್ ಸರ್ಪ್ರೈಸಿಂಗ್ ಥಿಂಗ್ ಇಸ್ ಇವ್ರು ಮಾಡ್ತಿರೋ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕೂಡ ಇವ್ನು ಗೊತ್ತಿರುತ್ತೆ. ಆದರೆ ಒಳ್ಳೆ ಟೈಮ್ ನೋಡಿ ಮೀಡಿಯಾದಲ್ಲಿ ದೊಡ್ಡ ನ್ಯೂಸ್ ಸೆನ್ಸೇಷನ್ ಮಾಡಿ ತಾನು ಪ್ರಮೋಷನ್ ಪಡ್ಕೊಳ್ಳೋಣ ಅನ್ನೋ ಪ್ಯೂರ್ ಅನ್ಷನ್ ನಿಮಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಇವನ ಮೇಲೆ ಯಾರಾದರೂ ಕೇಸ್ ಹಾಕೋಕ್ಕೆ ಹೋದರೆ ಆ ಕೇಸನ್ನ ಸಪೋರ್ಟ್ ಮಾಡೋಕ್ಕೆ ಅಂತ ಶ್ರೇಯಸ್ ಈಸ್ ಲಾಯಲ್, ಅವ್ನು ಸಪೋರ್ಟ್ ಇರ್ತೈತೆ. ಏನೋ ಮಚ್ಚ, ಇಬ್ರು ಜೊತೆಗಿದ್ದು ಒಂದೇ ಕಡೆಗೆ ಸೇರ್ಕೊಂಡ್ವಿ, ಒಂದೇ ಡಿಸಿಷನ್ ತಗೊಂಡು ಪೊಲೀಸ್ ಆದ್ವಿ. ಇವಾಗ ಪೊಲೀಸ್ ಆಗ್ಬಿಟ್ಟು ಇದೆಲ್ಲ ಮಾಡೋ ಸರಿನಾ? ನೀನೇನು ದೊಡ್ಡ ಸಾಚನಾ? ನೀನು ಅದೇ ಕೆಲಸ ಮಾಡಿರೋದು. ಕೈ ಇಲ್ಸು. ಅಯ್ಯೋ ಬಿಡ್ರಿ ಇವಾಗ. ನೋಡಿ ಎಲ್ರೂ ತಪ್ಪು ಮಾಡಿದೀವಿ, ಇವಾಗ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾರೇನು ಸಾಚ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಯಾರು, ನಮ್ಮ ಬಗ್ಗೆ ಎಲ್ಲ ಹೆಂಗೆ ಗೊತ್ತು ಅವನಿಗೆ, ನಮಗೂ ಹಂಗೇನು ಸಂಬಂಧ? ಅಚ್ಚಾ, ನೀನೇ ತಾನೇ ಫೋಟೋ ತೆಗ್ದಿದ್ದು, ಸೆಲ್ಫಿ ತೆಗೆದಿದ್ದು? ಅದೊಂದು ಸತಿ ತೆಗಿ ನೋಡೋಣ. ಏಯ್ ಮಚ್ಚ, ಏನೋ ಇಲ್ಲಿ ಅವ್ನ ಫೋಟೋನೇ ಇಲ್ಲ. ಹೌದಾ? ಎಷ್ಟಿರುತ್ತೆ? ಏನೋ ಇದು ಇದ್ದಕ್ಕಿದ್ದಂಗೆ ಹಿಂಗಾಗೋಯ್ತು. ಒಂದು ಅರ್ಥ ಆಗ್ತಾ ಇಲ್ಲ. ಇವನು ಯಾರೋ ಇವಾಗ ಹೊಸಬಾ?
ನಿಮ್ಗಳಿಗೆ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಗೊತ್ತಿದೆ. 1 ವರ್ಷದ ಹಿಂದೆ ನಾನು, ಶಶಾಂಕ್, ಮದನ್, ಹರ್ಷ ಮತ್ತು ನಿಮ್ಮ ಕ್ಲಾಸ್ಮೇಟ್ ಅಜಯ್ ನಾವೆಲ್ಲರೂ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು. ನಿಮಗೆ ಸಿಕ್ಕಿದ್ದು ಶಶಾಂಕು. ಅವನು ನಿಮಗೆ ಸಿಕ್ಕಿರೋ ಕಾರಣ ಬಂದು ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದಾಗ ಒಂದು ಇನ್ಸಿಡೆಂಟ್ ನಡೀತು. ಒಂದಿನ ಅಜಯ್ ಬ್ಯಾಗಲ್ಲಿ ಯಾರೋ ಡ್ರಗ್ಸ್ ಇಟ್ಟು ಅದು ಅಜಯ್ನೇ ತಂದಿದ್ದು ಅಂತ ನಿಮ್ಮ ಕಾಲೇಜಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆ್ಯಸ್ ಅ ಪ್ರಿನ್ಸಿಪಲ್ ನೀವು ಅಜಯ್ಗೋಸ್ಕರ ಸ್ಟ್ಯಾಂಡ್ ತಗೊತೀರಾ ಅಂದರೆ ಹಿ ವಿಲ್ ಬಿ ಸೇಫ್ ಆರ್ ಎಲ್ಸ್ ಹಿಸ್ ಡಿಗ್ರಿ ವಿಲ್ ಬಿ ಕ್ಯಾನ್ಸಲ್ಡ್ ಫಾರ್ ಲೈಫ್ ಟೈಮ್. ನೀವ್ಯಾರೂ ಅವನಿಗೆ ಸಪೋರ್ಟ್ ಮಾಡಿಲ್ಲ. ಆವಾಗ ಅವನ ಡಿಗ್ರಿ ಕ್ಯಾನ್ಸಲ್ ಆಯಿತು ಮತ್ತು ಅವನ ಮೇಲೆ ಕೇಸ್ ಕೂಡ ಆಯಿತು. ಈ ವಿಷಯ ಕೇಳಿ ಅವರಪ್ಪ ಸೂಸೈಡು ಮಾಡಿಕೊಂಡ್ರು. ಆದರೆ ಅವ್ನ ಕ್ಲಾಸ್ಮೇಟ್ಗಳು ಮನ್ಸು ಮಾಡಿದ್ದಿದ್ರೆ ಇವತ್ತು ಅವ್ನಿಗೆ ಈ ಥರ ಪರಿಸ್ಥಿತಿನೇ ಬರ್ತಿರ್ಲಿಲ್ವೇನೋ. ಈಗಿನ ಕಾಲನೇ ಹಂಗೆಲ್ಲ ಅವ್ರವ್ರೇ ನೋಡ್ಕೊಳ್ಳೋದು. ಅಜಯ್ ಯಾವ ಸಿಚುವೇಶನಲ್ಲಿ ಇರ್ತಾನೋ ಏನೋ. ಇವಾಗ ಅವ್ನ ಕ್ಲಾಸ್ಮೇಟ್ ಬಗ್ಗೆ ಏನಕ್ಕೆ, ಇವಾಗ ನಾವು ಅವ್ನ ಲೈಫ್ ಹೆಂಗೆ ಸರಿ ಮಾಡಬೇಕು ಅಂತ ನೋಡಬೇಕು. ಅಜಯ್ ನನಗೆ ಹೇಳಿದ್ದ ಅವರೆಲ್ಲ ಒಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು ಅಂತ. ಇನ್ನು ಎಷ್ಟು ವರ್ಷ ಅಂತ ಹೋಗ್ತಾರೆ, ಓದಲಿ, ಒಳ್ಳೆ ಪೊಸಿಷನಿಗೆ ಬರಲಿ. ಒಂದಿನ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನೆಲ್ಲ ಪ್ರೂಫ್ ಸಮೇತ ಹಿಡಿದು ಕ್ಯಾಚ್ ಮಾಡೇ ಮಾಡ್ತೀನಿ. ಇದೆಲ್ಲ ಹೆಂಗೋ ಮಾಡೋಣ ಇವಾಗ. ಹ್ಯಾಕಿಂಗ್ ಅದೊಂದೇ ದಾರಿ ನಮ್ಗೆ ಉಳ್ಕೊಂಡಿರೋದು. ಸ್ವಲ್ಪ ವರ್ಷಗಳು ನಾವೆಲ್ಲ ಸೇರಿ ಹ್ಯಾಕಿಂಗ್ ಕಲಿತ್ರೆ ಅವ್ರು ಮುಂದೆ ಮಾಡೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡಿ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು. ಆ್ಯಂಡ್ ಒಂದು ಸರಿ ಅವ್ರು ನಮ್ಮ ಕಂಟ್ರೋಲ್ಗೆ ಸಿಕ್ಕರೆ ಅಜಯ್ ಲೈಫ್ನ ಅವರೇ ಸರಿ ಮಾಡ್ತಾರೆ. ಮಾಡಬೇಕು. ಡಾಕ್ಯುಮೆಂಟ್ ಆ್ಯಂಡ್ ಡೀಟೇಲ್ಸ್ ಇದರಲ್ಲಿದೆ. ಅವನಿಗೆ ಬೇಕಾಗಿರೋದಿಷ್ಟೇ. ಅವನ ಮೇಲಿರೋ ಕೇಸ್ನ ಸಾಲ್ವ್ ಮಾಡೋಕ್ಕೆ ಒಬ್ಬ ಲಾಯರ್ ಬೇಕು. ಅವನ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು. ಅವನು ಮೆಂಟಲಿ ಡಿಪ್ರೆಸ್ಡ್ ಆಗಿರೋದ್ರಿಂದ ಒಬ್ಬರು ಡಾಕ್ಟರ್ ಬೇಕು. ಅವನು ಒಳ್ಳೆಯವನು ಅಂತ ತಿಳ್ಸೋಕ್ಕೆ ಮೀಡಿಯಾದವ್ರು ಬೇಕು. ನೀವು ಅವಾಗ ಅವನ ಜೊತೆ ನಿಂತ್ಕೊಂಡಿದ್ದಿದ್ರೆ ಇವಾಗ ಅವನಿಗೆ ಈ ಥರ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇನ್ನೊಂದು ಲೈಫ್ನ ನೀವೇ ಸರಿ ಮಾಡಬೇಕು. ಅಜಯ್ ಅಜಯ್ ತಾಯಿ ಇಲ್ಲ ಅಂದರೆ ಮನೆ ಕತ್ಲಾಗುತ್ತೆ, ತಂದೆ ಇಲ್ಲ ಅಂದರೆ ನಮ್ಮ ಪ್ರಪಂಚ ಕತ್ಲಾಗುತ್ತೆ. ಆದರೆ ಫ್ರೆಂಡ್ಸೇ ಇಲ್ಲ ಅಂದರೆ ನಮ್ಮ ಜೀವನ ಪೂರ್ತಿ ಕತ್ಲಾಗೇ ಇರುತ್ತೆ.